ಕರ್ಮಯೋಗ ಪ್ರವಚನಗಳಲ್ಲಿ ಹೇಳ್ತಾರೆ. ಗೃಹಸ್ಥನಾದವನ ಕರ್ತವ್ಯಗಳು ಮೊದಲನೇದಾಗಿ ಇವನು ತನ್ನ ತಾಯಿ ತಂದೆಯರು ಬದುಕಿದ್ರೆ ತಂದೆಯರ ಸೇವೆಯನ್ನು ಮಾಡಬೇಕು. ನಮ್ಮ ಈ ಶರೀರ ಬರಲಿಕ್ಕೆ ಕಾರಣ ತಾಯಿ ತಂದೆಯರು. ಆದ್ದರಿಂದ ತಾಯಿ ತಂದೆಯರನ್ನು ಸುಖವಾಗಿ ಇಡಲಿಕ್ಕೆ ನಾವು 1000 ಕಷ್ಟಗಳನ್ನು ಎದುರಿಸಲಿಕ್ಕೂ ಸಿದ್ಧ ಆಗಿರಬೇಕು. ನಮ್ಮ ಭಾರತದಲ್ಲಿ ನಾವು ತಾಯಿ ತಂದೆಯರಿಗೆ ಎಲ್ಲರಿಗಿಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದೇವೆ. ಮಾತೃದೇವೋಭವ, ಪಿತೃದೇವೋಭವ. ಒಂದು ವೇಳೆ ತಾಯಿ ತಂದೆಯರು ಬದುಕಿಲ್ಲ ಅನ್ನುವುದಾದರೆ ನಮ್ಮ ಪದ್ಧತಿ ಪ್ರಕಾರ ಕೆಲವೆಲ್ಲ ರೀತಿ ರಿವಾಜುಗಳು ಇರುತ್ತವಲ್ಲ, ತರ್ಪಣ ಕೊಡೋದು, ಇನ್ನೇನಾದ್ರೂ ಪದ್ಧತಿಗಳೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ನಾವು ಸರಿಯಾಗಿ ಮಾಡಬೇಕು. ಇದು ಮಕ್ಕಳ ಕರ್ತವ್ಯ ಮೊದಲನೆಯದು. ಎರಡನೆಯದು, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗೃಹಸ್ಥನಾದವನು ಪತಿಯಾದ್ರೆ ಪತ್ನಿಗೆ, ಪತ್ನಿಯಾದ್ರೆ ಪತಿಗೆ ತನ್ನ ಕರ್ತವ್ಯ ಅಂತ ಕೆಲವಿರುತ್ತೆ, ಅದನ್ನು ನೀವು ಮಾಡಬೇಕು. ಸ್ವಾಮಿ ವಿವೇಕಾನಂದರು ಚೆನ್ನಾಗಿ ಹೇಳ್ತಾರೆ, ಪತಿಯಾದವನು ಪತ್ನಿಗೆ ಆಭರಣಗಳನ್ನೆಲ್ಲ ಮಾಡಿಸ್ಕೊಡ್ಬೇಕು, ಅವಳಿಗೆ ನೋವನ್ನು ಉಂಟು ಮಾಡಬಾರ್ದು. ಅವಳಿಗೆ ನೋವನ್ನು ಉಂಟು ಮಾಡಿದ್ರೆ ದೇವತೆಗಳಿಗೆ ಹಿಂಸೆಯನ್ನು ಕೊಟ್ಟ ಹಾಗೆ ಆಗುತ್ತೆ. ಪರಸ್ಪರ ಆತ್ಮೀಯತೆ, ಪ್ರೇಮ, ವಿಶ್ವಾಸಗಳ ಇರಬೇಕು. ಪರಸ್ಪರ ಪತಿ ಪತ್ನಿಯರು ಆತ್ಮೀಯತೆ, ಪ್ರೇಮ, ವಿಶ್ವಾಸದಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಗೇನೋ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಆ ರೀತಿ ಪರಸ್ಪರ ಪ್ರೇಮ, ವಿಶ್ವಾಸ, ಆತ್ಮೀಯತೆಯಿಂದ ಇರಬೇಕಾದ್ರೆ ಪತಿ ಒಂದಿಷ್ಟು ತ್ಯಾಗ ಮಾಡಬೇಕು, ಪತ್ನಿ ಒಂದಿಷ್ಟು ತ್ಯಾಗ ಮಾಡಬೇಕು.